ಸಾಮಾನ್ಯವಾಗಿ ಖೈದಿಗಳು ಜೈಲರ್ ಹೇಳಿದ ಕೆಲಸ ಮಾಡ್ತಾ ಜೈಲಿನಲ್ಲಿ ಕಾಲ ಕಳೀತಾ ಇರ್ತಾರೆ. ಆದರೆ ಇಲ್ಲೊಬ್ಬ ಇಂಟ್ರೆಸ್ಟಿಂಗ್ ಖೈದಿ ಇದ್ದಾನೆ. ಈತ ಜೈಲಲ್ಲೇ ಕವಿಯಾಗಿದ್ದಾನೆ. 10 ವರ್ಷಗಳಿಂದ ಜೈಲಲ್ಲಿರುವ ಈತ ಬರೋಬ್ಬರಿ 500ಕ್ಕೂ ಹೆಚ್ಚು ಕವಿತೆಗಳನ್ನು ಬರೆದಿದ್ದಾನೆ. ಈತನ ಹೆಸರು ಮೀರ್ ಸಾಬ್. ಧಾರವಾಡ ಜೈಲಲ್ಲಿ ವಿಚಾರಣಾಧೀನ ಖೈದಿ. ಆದರೆ ಜೈಲಿನಲ್ಲಿ ಕವಿಯ ರೂಪದಲ್ಲಿರೋ ಖೈದಿ ಈತ. ಕವಿ ಕಂಡದ್ದನ್ನ ಜೈಲಲ್ಲೇ ಈ ಖೈದಿ ಕಂಡಿದ್ದಾನೆ. 10 ವರ್ಷಗಳಿಂದ ಜೈಲಲ್ಲಿರೋ ಮೀರ್ ಸಾಬ್ ಬರೋಬ್ಬರಿ 500ಕ್ಕೂ ಹೆಚ್ಚು ಕವಿತೆಗಳನ್ನು ಬರೆದಿದ್ದಾನೆ. मुस्लिम हैं समान, यहाँ राम कृष्ण बुद्ध हैं भगवान. ये देश है सदा जगमगाएगा, हर खुशियों का गाना गाएगा, हर एक दिल लुभाएगा, हर एक प्यार से मिल जाएगा. ಮುಸ್ಲಿಂ ಆದ್ರೂ ಬಸವಣ್ಣನ ವಚನಗಳು, ಯೇಸುವಿನ ಗೀತೆಗಳು, ಮಹಮ್ಮದ್ ಪೈಗಂಬರರ ಹಿತೋಪದೇಶಗಳನ್ನು ಹಾಡ್ತಾನೆ. ನಾವು ಇನ್ನೂವರೆಗೆ ಸಾಕಷ್ಟು ನೋಡಿ ಸರ್, 500ರಿಂದ 600 ಕವಿತೆಗಳನ್ನು ಬರೆದಿದ್ದೀನಿ. ಕನ್ನಡ ನಾಡಿನ ಬಗ್ಗೆಯೂ, ಭಾರತ ದೇಶದ ಬಗ್ಗೆಯೂ, ಅಥವಾ ಶಿವನ ಸ್ಮರಣೆ ಮತ್ತು ಪೈಗಂಬರನ ಸ್ಮರಣೆ, ಆಮೇಲೆ ಯೇಸು ಸ್ವಾಮಿಯವರ ಸ್ಮರಣೆ, ಮೊಹಮ್ಮದ್ ಪೈಗಂಬರ ಜೀವನದ ಬಗ್ಗೆ ಇನ್ನೂ ಅನೇಕ ಥರದ ಪದಗಳನ್ನು ನಾನು ಬರೆದು. ಜೈಲಿನಲ್ಲಿ ಖೈದಿಗಳು ಅನುಭವಿಸೋ ನೋವಿನ ಬಗ್ಗೆ ಕೈದಿಗಳ ಕೂಗು ಅನ್ನೋ ಕವನವನ್ನು ರಚಿಸಿದ್ದಾನೆ. ಈತನ ಕವನಗಳಿಗೆ ಸಿಬ್ಬಂದಿಯೂ ಮನಸೋತಿದ್ದಾರೆ. ಸಾಹಿತ್ಯಕ್ಕೆ ಯಾವುದೇ ಧರ್ಮ ಜಾತಿ ಅಡ್ಡ ಬರೋದಿಲ್ಲ. ಅವರು ಶರಣರ ತತ್ವಗಳು, ಜನಪದ ಸಾಹಿತ್ಯದ ಬಗ್ಗೆ ಹೆಚ್ಚಿನ ಒಂದು ನಿಗಾ ಇಟ್ಟು ಭಜನೆಗಳು ಮತ್ತು ಬಸವಣ್ಣವರ ತತ್ವಗಳು, ಕವನಗಳನ್ನು ಬರೆಯೋದು, ಲೇಖನಗಳನ್ನು ಬರೆಯೋದು ಮತ್ತು ತಿಳುವಳಿಕೆಯನ್ನು ಹೇಳೋದು. ಇನ್ನು ಈತ ಜುಲೈ 14, 2000ನೇ ಇಸ್ವಿಯಲ್ಲಿ ನಡೆದಿದ್ದ ಚರ್ಚ್ ಮೇಲಿನ ಬಾಂಬ್ ದಾಳಿಯ ಪ್ರಮುಖ ಆರೋಪಿ. ಈ ಸಂಬಂಧ ಜೈಲಲ್ಲಿರೋ ಈತನ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತಿದೆ. ಒಟ್ನಲ್ಲಿ ಜೈಲು ಅಂದ್ರೆ ದಿನಗಳನ್ನ ಎಣಿಸಿಕೊಂಡು ಕಾಲ ಕಳೆಯೋ ಖೈದಿಗಳ ಮಧ್ಯೆ ಮೀರ್ ಸಾಬ್ ಎಲ್ಲರಿಗಿಂತ ಭಿನ್ನವಾಗಿ ಕಾಣುತ್ತಾನೆ. ಅಮರೇಶ್ ರಾಠೋಡ್, ಸುವರ್ಣ ನ್ಯೂಸ್ 24/7, ಧಾರವಾಡ.